ಮದುವೆ ರಿಸೆಪ್ಷನ್ ಹಾಗೂ ಸಾಮೂಹಿಕ ವಿವಾಹ ಶಿವರಾಜ್ ಶೇಖ್ ಅವರ ಮಗ, ಎರಡನೇ ಮಗ, ಕೊನೆ ಮಗ ಸೈಯದ್ ಸೈಫ್ ಅಲಿ ಶೇಖ್, ಸೈಯದ್ ಅಲಿ ಶೇಖ್ ಸೈಫ್ ಅಲಿ ಶೇಖ್ ಮತ್ತೆ ಸೈಯದ್ ಖದೀಜಾ ಅರ್ಷಿಯಾ ಇವರ ವಿವಾಹ ಈಗಾಗಲೇ ಆಗಿದೆ. ಇದು ಆರಕ್ಷತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರುಗಳೇ, ಪೂಜ್ಯ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಮತ್ತೆ ವಧುವರರಿಗೆ, ಸಾಮೂಹಿಕ ವಿವಾಹದ ವಧುವರರು ಮತ್ತೆ ಶಿವರಾಜ್ ಶೇಖ್ ಅವರ ಮಗ ಮತ್ತು ಸೊಸೆ, ಆ ವಧುವರರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ ಮಾಧ್ಯಮದ ಸ್ನೇಹಿತರ ಜೊತೆಗೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇರತಕ್ಕಂಥ ನವ ದಂಪತಿಗಳಾದಂಥ ಎಲ್ಲ ವಧುವರರ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಇತರ ಎಲ್ಲ ಸ್ನೇಹಿತರೆ, ಈಗಾಗಲೇ ಶಿವರಾಜ್ ಶೇಖ್ ಅವರ ಮಗ ಸೈಫ್ ಅಲಿ ಶೇಖ್ ಮತ್ತು ಸೈಯದ್ ಐತಿಜಾ ಅರ್ಷಿಯಾ ಇವರ ಮದುವೆ ಕಾರ್ಯ ಮಂಡ್ಯದಲ್ಲಿ ಆಗಿದೆ. ಇವತ್ತು ಆರತಕ್ಷತೆ ಕಾರ್ಯಕ್ರಮ.
ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಸಿರಾಜ್ ಶೇಖ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯವನ್ನು ಮಾಡಿದರು. ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತೆ ಒಂದು ಆರ್ಥಕ್ಷತೆ ಕಾರ್ಯಕ್ರಮ, ಅವರ ಮದುವೆ ಆರ್ಥಕ್ಷತೆ ಕಾರ್ಯಕ್ರಮ. ಎರಡನೇದು ಸಾಮೂಹಿಕ ವಿವಾಹ. ಬಡವರಿಗೆ ಸುಮಾರು 23 ಜೋಡಿ. ನಾಗರಾಜ್ ಈಗ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಶಾಸಕರಾದಂತ ನಾಗರಾಜ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಶಾಸಕರು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೆ ಸಿರಾಜ್ ಶೇಖ್ ಅವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿರಾಜ್ ಶೇಖ್ ಅವರು ನನಗೆ ಒತ್ತಾಯ ಮಾಡೋದರಿಂದ ಮತ್ತೆ ಅವರ ಮಗ ಸೊಸೆಯ ಜೊತೆಯಲ್ಲಿ ಸಾಮೂಹಿಕ ಮದುವೆ ಮಾಡ್ತಾ ಇದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಸಿರಾಜ್ ಸಾಹೇಬ್ ಮತ್ತು ಅವರ ಕುಟುಂಬವರ್ಗದವರಿಗೆ ಶುಭವನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನೂತನವಾಗಿ ಮದುವೆಯಾಗಿರ್ತಕ್ಕಂಥ ಸೈಫ್ ಅಲಿ ಶೇಖ್, ಸೈಯದ್ ಖದೀಜಾ ಆಸಿಯಾ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಬೇಡ ಬೇಡ ಸುಖಕರವಾಗಿರಲಿ ಅಂತ ಬಯಸ್ತೇನೆ. ಜೊತೆಗೆ ಸಾಮೂಹಿಕ ಮದುವೆ ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಎಲ್ಲ ವಧುವರರಿಗೆ ನಾನು ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರ ಜೀವನ ಸುಖಕರವಾಗಿರಲಿ, ನಿಮ್ಮ ಜೀವನ ಬೇರೆಯವರಿಗೆ ಆದರ್ಶ ಆಗಲಿ, ಮಾದರಿ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಶ್ರೀಮಂತರು ಬಡವರಿದ್ದಾರೆ. ಶ್ರೀಮಂತರು ಈಗ ದೂರಿಯಾಗಿ ಮದುವೆ ಮಾಡ್ತಾರೆ. ಮದುವೆ ಸಾಮಾಜಿಕವಾಗಿ ಅನಿವಾರ್ಯ ಆಗ್ಲೇಬೇಕು. ಒಂದು ಗಂಡು ಹೆಣ್ಣು ಜೊತೆಯಲ್ಲಿ ಬರತಕ್ಕಂಥ ವ್ಯವಸ್ಥೆ ಆಗ್ಲೇಬೇಕು. ಆ ಮದುವೆ ಆಗ್ತಕ್ಕಂಥದ್ದು ಶ್ರೀಮಂತರು, ಅವ್ರ ಹತ್ರ ಆಸ್ತಿ ಇದೆ, ಐಶ್ವರ್ಯ ಇದೆ, ಅವರು ಅದ್ದೂರಿಯಾಗಿ ಮಾಡ್ತಾರೆ. ಅದು ಬಡವರಿಂದ ಮಾಡಕ್ಕಾಗಲ್ಲ, ಬಡವರು ಮಾಡಕ್ಕಾಗಲ್ಲ. ಈಗ ಇಂಥ ಸಾಮೂಹಿಕ ಮದುವೆಗಳಲ್ಲಿ ಭಾಗವಹಿಸಿ ಮದುವೆ ಮಾಡ್ತಕ್ಕಂಥದ್ದು, ಅದು ಸಿರಾಜ್ ಶೇಖ್ ಅವರು ಅವ್ರ ಮಗನ ಮದುವೆ ಮಾಡುವಾಗ ಜೊತೆಯಲ್ಲೇ 23 ಮದುವೆಗಳನ್ನ ಮಾಡಿದ್ದಾರೆ. ಎಲ್ಲರೂ ಬಡವರು, ಭಾರಿ ಕಷ್ಟ ಮದುವೆ ಮಾಡ್ಕೊಳ್ಳೋದು, ಭಾರಿ ಕಷ್ಟದ ಕೆಲಸ. ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ. ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ. ಬಹಳ ಜನ ದುಡ್ಡಿಟ್ಕೊಂಡಿರಲ್ಲ, ದುಡ್ಡಿಟ್ಕೊಂಡು ಮದುವೆ ಮಾಡಕ್ಕಾಗೋದಿಲ್ಲ. ಬಡವರಿಗೆ ಸಾಲ ಮಾಡಲೇಬೇಕಾಗ್ತದೆ. ಆ ಸಾಲ ಮಾಡೋದ್ರಿಂದ ಸಾಲಗಾರ ಆಗ್ಬಿಡ್ತಾರೆ ಅವರು. ಬಹಳ ಜನ ಸಾಲಗಾರ ಆಗ್ಬಿಡ್ತಾರೆ. ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ಇಬ್ಬಂದಂತ ಆಸ್ತಿ, ಮನೆ, ಮಠ, ಒಡವೆಗಳು ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಏನ್ ಹೇಳೋದು ಅಂತಂದ್ರೆ, ಎಲ್ಲ ಬಡವರು ಮದುವೆ ಆಗ್ಲೇಬೇಕು. ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋಲ್ಲ, ಮದುವೆ ಆಗ್ಲೇಬೇಕು. ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು. ಸರಳ ಮದುವೆಗಳನ್ನ ಮಾಡ್ಕೋಬೇಕು.
ಇನ್ನೊಂದು ಗಾದೆ ಇದೆ ಏನ್ ಗೊತ್ತಾ, ಪಕ್ಕದ ಮನೆಯವಳು ಓಲೆ ಹಾಕಂತ ಹೇಳಿದ್ರೆ ನಾನು ಕಿವಿ ಕಿತ್ಕೊಳಕ್ಕಾಗಲ್ವಲ್ಲ. ವಾಲೆ ಹಾಕಳಕ್ಕಾದ್ರೆ ವಾಲೆ ಹಾಕೋದು, ವಾಲೆ ಹಾಕಳಕ್ಕಾಗಲಿಲ್ಲ ಅಂದ್ರೆ ಬರೀ ಕಾಲಲ್ಲಿ ಬರೀ ಕಿವಿನಲ್ಲಾದ್ರೂ ಇರ್ಬೇಕು. ಪೇಂಟ್ ನಮ್ಮ ಕಡೆ ಪೇಂಟ್ ಅಂತ ಪೇಂಟ್ ಹಾಕಿದ್ದಾರೆ, ಪೇಂಟ್ನಾದ್ರೂ ಹಾಕಬೇಕು. ಅದಂತೇಳಿ ಕಿವಿ ಕಿತ್ಕೊಳಕ್ಕಾಗಲ್ಲ, ಕಿವಿ ಕಿತ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಕಿವಿ ಕಿತ್ಕೊಳ್ಳದಂತೆ ನಾವೆಲ್ಲ ಬದುಕ್ಬೇಕು, ನಾವೆಲ್ಲ ಮನುಷ್ಯರಾಗಿ ಬದುಕ್ಬೇಕಲ್ಲ. ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ. ಬಡವರಾಗಿದ್ದವರು ಬಡವರಾಗೇ ಇರ್ಬೇಕ, ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕಾ? ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳಿದ್ದಾವೆ. ಒಂದು ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕಾ? ಈ ಸ್ವಾಮೀಜಿಗಳೆಲ್ಲ ಇದ್ದಾರೆ, ಅವರು ಧರ್ಮ ಬೋಧನೆ ಮಾಡ್ತಾರೆ. ಬದುಕಿಗೆ ಹೇಗೆ ಮಾರ್ಗದರ್ಶನ, ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.